ಯೂಟ್ಯೂಬ್ ಜಾಹೀರಾತಿನ ಮೂಲಕ ನಾನು ಕಲಿತ ಈ ಉತ್ಪನ್ನವು ತೆಂಗಿನ ಮರಗಳಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳನ್ನು ಮಾಡಿದೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಕಾಯಿ ಬಿಡುವ ಸಾಮರ್ಥ್ಯವು ಹಿಂದಿನದಕ್ಕೆ ಹೋಲಿಸಿದರೆ ಹೆಚ್ಚಾಗಿದೆ ಮತ್ತು ಹೊಂಬಾಳೆ ಉದುರುವುದನ್ನು ನಿಯಂತ್ರಿಸಲಾಗಿದೆ. ಹಿಂದೆ ಫಲ ಬಿಡದ ಮರಗಳು ಸಹ ಫಲ ನೀಡಲು ಪ್ರಾರಂಭಿಸಿವೆ ಎಂಬುದು ಬಹಳ ಮುಖ್ಯವಾದ ಸುಧಾರಣೆಯಾಗಿದೆ. ಅಲ್ಲದೆ, ಬಳಕೆಯ ಅವಧಿಯಲ್ಲಿ ಯಾವುದೇ ಅಡ್ಡಪರಿಣಾಮಗಳು ಕಂಡುಬಂದಿಲ್ಲವಾದ್ದರಿಂದ. ನನ್ನ ಹೆಸರು ರವಿಕುಮಾರ್. ನಾನು ಸೇಲಂ ಜಿಲ್ಲೆಯ ಸಂಗಕಿರಿ ತಾಲ್ಲೂಕಿನ ಮಲುವಾಲಯಂ ಗ್ರಾಮದವನು. ನಮಗೆ ಒಟ್ಟು 3 ಎಕರೆ ಭೂಮಿ ಇದೆ. ಅದರಲ್ಲಿ ಸುಮಾರು 2.5 ಎಕರೆಗಳಲ್ಲಿ ತೆಂಗಿನ ಮರಗಳನ್ನು ನೆಡಲಾಗಿದೆ. ಇಲ್ಲಿ ಸಣ್ಣ ಗಿಡಗಳಿಂದ ದೊಡ್ಡ ಮರಗಳವರೆಗೆ ಎಲ್ಲವೂ ಇದೆ. ಈ ಉತ್ಪನ್ನದ ಬಗ್ಗೆ ನನಗೆ ಮೊದಲು ಯೂಟ್ಯೂಬ್ ಜಾಹೀರಾತಿನ ಮೂಲಕ ತಿಳಿದುಬಂದಿತು. ಅದರ ನಂತರ ನಾನು ಅದನ್ನು ಬಳಸಲು ಪ್ರಯತ್ನಿಸಿದಾಗ ಆರಂಭದಲ್ಲಿ ಉತ್ತಮ ಬದಲಾವಣೆಗಳನ್ನು ಕಂಡೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಕಾಯಿಯ ಸೆಟ್ಟಿಂಗ್ ಮೊದಲಿಗಿಂತ ಸ್ವಲ್ಪ ಸುಧಾರಿಸಿದೆ. ಹಿಂದೆ ಫಲ ಬಿಡದ ಮರಗಳು ಸಹ ಫಲ ನೀಡಲು ಪ್ರಾರಂಭಿಸಿವೆ. ಇದು ನನಗೆ ಉತ್ತಮ ಸಕಾರಾತ್ಮಕ ಬದಲಾವಣೆಯಾಗಿದೆ. ನಾನು ಈ ಔಷಧಿಯನ್ನು ಸುಮಾರು 5 ರಿಂದ 6 ಬಾರಿ ಬಳಸಿದ್ದೇನೆ. ನಾವು 1 ಲೀಟರ್ ಔಷಧಿಯನ್ನು 10 ಲೀಟರ್ ನೀರಿನೊಂದಿಗೆ ಬೆರೆಸಿ ಪ್ರತಿ ಮರಕ್ಕೂ 1 ಲೀಟರ್ ಕೊಟ್ಟೆವು. ಮೊದಲು ನಾವು ಮರಗಳಿಗೆ ನೀರು ಹಾಕಿದೆವು, ನಂತರ ಬೇರುಗಳಿಗೆ ಔಷಧವನ್ನು ಸುರಿದೆವು ಮತ್ತು ನಂತರ ಎಂದಿನಂತೆ ನೀರು ಹಾಕಿದೆವು. ನಾವು ಇದನ್ನು ಸುಮಾರು ಅರ್ಧ ಗಂಟೆಯಿಂದ 1 ಗಂಟೆಯ ಮಧ್ಯಂತರದಲ್ಲಿ ಮಾಡಿದೆವು. ನಮ್ಮಲ್ಲಿ ಸುಮಾರು 70 ರಿಂದ 75 ದೊಡ್ಡ ಮರಗಳು ಮತ್ತು 20 ಸಣ್ಣ ಮರಗಳಿವೆ. ನಾವು ಒಂದು ಸಮಯದಲ್ಲಿ 30 ಮರಗಳಿಗೆ 3 ಲೀಟರ್ ಔಷಧವನ್ನು ಬಳಸಿದ್ದೇವೆ. ನಾವು ಪ್ರತಿ 10 ದಿನಗಳಿಗೊಮ್ಮೆ ಪರ್ಯಾಯವಾಗಿ ಈ ವಿಧಾನವನ್ನು ಬಳಸಿದ್ದೇವೆ. ಒಂದು ಹಂತದಲ್ಲಿ ಗಾಳಿಯ ಕಾರಣದಿಂದಾಗಿ ತಳಭಾಗಗಳು, ಗೊಂಚಲುಗಳು ಬಿದ್ದವು. ಸುಮಾರು 500 ಮಟ್ಟಗಳು ಬಿದ್ದವು. ಆದ್ದರಿಂದ ಮರಗಳಿಗೆ ಪೋಷಕಾಂಶಗಳು ಬೇಕಾಗಿದ್ದವು. ಅದಕ್ಕಾಗಿ ನಾವು ಈಗ ಸಂಪೂರ್ಣವಾಗಿ ಮೇಕೆ ಗೊಬ್ಬರವನ್ನು ಬಳಸಿದ್ದೇವೆ. ಕಾಯಿ ಉದುರುವುದು ಕಡಿಮೆಯಾಯಿತು ಮತ್ತು ಕಾಯಿ ಹುದುಗುವ ಸಾಮರ್ಥ್ಯ ಸುಧಾರಿಸಿತು. ಕಾಯಿಗಳಿಲ್ಲದ ಮರಗಳ ಮೇಲೂ ಹೊಸ ಕಾಯಿಗಳು ರೂಪುಗೊಂಡವು ಮತ್ತು ಗುಣಮಟ್ಟ ಸ್ಥಿರವಾಗಿತ್ತು. ಯಾವುದೇ ಅಡ್ಡಪರಿಣಾಮಗಳಿಲ್ಲದ ಕಾರಣ ನನ್ನ ಆತ್ಮವಿಶ್ವಾಸ ಹೆಚ್ಚಾಗಿದೆ ಮತ್ತು ನಾನು ಇದನ್ನು ಧೈರ್ಯದಿಂದ ಬಳಸುತ್ತಿದ್ದೇನೆ ಮತ್ತು ಅನೇಕ ಜನರಿಗೆ ಶಿಫಾರಸು ಮಾಡುತ್ತಿದ್ದೇನೆ.